ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ವರದನ ಮುಂದೆ ಬಾಲನ ನಿಜ ಸತ್ಯ ಹೊರಬಿತ್ತ. ಈ ಕಡೆ ಕಾವೇರಿ ಬಾಲನನ್ನ ಒಪ್ಕೊಂಡ್ರ, ಬಾಲ ನೀ ರಾಣಿ ಅಪ್ಪ ಅನ್ನೋ ವಿಶ್ವ ಬಟಾಬೈಲ ಆಯ್ತಾ? ಏನಾಯ್ತು, ಏನ್ ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ವರದ ಕಾವೇರಿಯನ್ನ ಎಳ್ಕೊಂಡು ಬಂದಿದ್ದಾರೆ. ಆ ಒಂದು ವಿಷಯ ಮಣಿಗೆ ಗೊತ್ತಾಗಿದೆ ತಡ ಬಾಲಾಗೆ ವಿಷಯ ತಿಳಿಸ್ತಾರೆ. ಬಾಲ ತನ್ನ ಹೆಂಡತಿ ಕಾವೇರಿಯನ್ನ ಕಾಪಾಡಬೇಕು ಅಂತ ಹೊರಟು ಬರ್ತಿದ್ದಾರೆ. ಎತ್ತ ಕಡೆ ರಾಣಿ ಮತ್ತೆ ಚಂದು ಹೋಗಿದ್ದೆ ಹತ್ಕೊಂಡು ಇಲ್ಲಿ ಮಾಮನ ಹತ್ರ ಕಾವೇರಿ ಅಮ್ಮ ಕಾಣಿಸ್ತಿಲ್ಲ ಅಂತ ಹೇಳ್ತಾರೆ. ತಕ್ಷಣ ಗಾಬರಿ ಆದಂತ ಸತ್ಯ ಅವರು ಕಾವೇರಿ ಕಾಣಿಸ್ದೇ ಇರುವುದಕ್ಕೆ ಬಾಲನೇ ಕಾರಣ ಇರಬೇಕು ಅಂತ ಹೇಳಿ ಅನ್ಸಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗ್ತಿದ್ದಾರೆ. ಎತ್ತ ಕಡೆ ಕಾವೇರಿಯನ್ನ ಎಳ್ಕೊಂಡು ಬಂದಿರ್ತಕ್ಕಂಥ ವರದ, ನನಗೆ ಕಪ್ಪಾಳಕ್ಕೆ ಹೊಡಿತೀಯ ಅಲ್ವಾ, ಖಂಡಿತ ಇವತ್ತು ನಾನು ನಿನಗೆ ಏನು ಅಂತ ತೋರಿಸ್ತೀನಿ ಅಂತ ಹೇಳಿದೆ. ಕತ್ತಲು ಕೋಣಿಯಲ್ಲಿ ಕೂಡ ಹಾಕೋದಕ್ಕೆ ಮುಂದಾಗ್ತಾರೆ. ಇದರ ನಡುವೆ ಮಣಿ ಅದನ್ನ ಕೇಳಿಸ್ಕೊತಾರೆ. ಮತ್ತೆ ಬಾಲಗೆ ಕರೆ ಮಾಡ್ತಿದ್ದಾರೆ. ಬಟ್ ಬಾಲ ಕಾಲ್ ಪಿಕ್ ಮಾಡ್ತಿಲ್ಲ. ಏನಿದು ಬಾಲ, ಸರಿಯಾದ ಸಮಯದಲ್ಲೇ ಕಾಲ್ ಪಿಕ್ ಮಾಡ್ತಿಲ್ಲ, ನೀನು ಸರಿಯಾದ ಸಮಯಕ್ಕೆ ಬರಲಿಲ್ಲ ಅಂದ್ರೆ ಖಂಡಿತ ಕಾವೇರಿಯನ್ನ ಕಾಪಾಡೋದಕ್ಕೆ ಸಾಧ್ಯ ಆಗೋದೇ ಇಲ್ಲ, ಏನಪ್ಪ ಮಾಡೋದು ಅನ್ಕೊಂಡಿದ್ದೆ, ತಾನೇ ಹೇಗಾದ್ರೂ ಮಾಡಿ ಕಾಪಾಡಬೇಕು ಅಂತ ಹೇಳಿ ಮುಂದಾಗ್ತಿದ್ದಾರೆ. ಇಲ್ಲಿ ಮಣಿ ಡೋರ್ ಓಪನ್ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ. ಬಟ್ ಅವ್ರು ಎಷ್ಟು ಟ್ರೈ ಮಾಡಿದ್ರು ಕೂಡ ಡೋರ್ ಓಪನ್ ಆಗ್ತಿಲ್ಲ. ಆತ ಕಡೆ ಕಾವೇರಿಯನ್ನ ಒಂದು ಕತ್ತಲ ಕೋಣೆಯಲ್ಲಿ ಕೂಡ ಹಾಕಿ ರೌಡಿ ಹೋಗ್ತಿದ್ದಾರೆ. ಇತ್ತ ಕಡೆ ಬಾಲ ಬೈಕಲ್ಲಿ ಬರ್ತಿದ್ದಾರೆ ಕಾವೇರಿಯನ್ನ ಕಾಪಾಡೋದಕ್ಕೆ. ಅದರ ದಾರಿಯ ನಡುವೆ ಪೊಲೀಸ್ ಅವರು ಎಂಟ್ರಿ ಆಗುತ್ತೆ. ಪೊಲೀಸ್ ಅವರು ಎಂಟ್ರಿ ಆಗಿದೆ, ಬಾಲನನ್ನ ಅಡ್ಡಿಪಡಿಸ್ತಾರೆ. ನಿಮ್ಮನ್ನ ನಾವು ಅರೆಸ್ಟ್ ಮಾಡಬೇಕಾಗಿದೆ, ಯಾಕಂದ್ರೆ ಕಾವೇರಿ ಅಣ್ಣ ಸತ್ಯ ಅವರು ಕಾವೇರಿ ಕಾಣಿಸ್ತಿಲ್ಲ, ಅದಕ್ಕೆ ನೀವು ಕಾರಣ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ಬಾಲಗೆ ಏನ್ ಮಾಡಬೇಕು ಗೊತ್ತಾಗ್ತಿಲ್ಲ. ಇಲ್ಲ, ನಾನು ಕೂಡ ಅವರನ್ನೇ ಹೊಡ್ಕೊಂಡು ಹೊರಟಿದ್ದೇನೆ, ಖಂಡಿತವಾಗ್ಲೂ ನಾನು ಮಾಡಿಲ್ಲ ಅಂತ ಪೊಲೀಸ್ ಅವರು ಹೇಳ್ತಿದ್ದಾರೆ. ಅಲ್ಲೇ ಸತ್ಯ ಬಂದದನ್ನ ನೋಡಿದಂತ ಬಾಲ ಸತ್ಯ ಅವರ ಬಳಿಗೆ ಹೋಗ್ತಾರ. ಇತ್ತ ಕಡೆ ದೇವಸ್ಥಾನಕ್ಕೆ ಹೋಗಿ ತನ್ನ ಅಮ್ಮನನ್ನ ಬೇಗನೆ ಆದಷ್ಟು ಬೇಗ ನನ್ನ ಅಮ್ಮನ ಹುಡುಕೊಡು ಅಂತ ಹೇಳಿ ರಾಣಿ ದೇವ್ರ ಹತ್ರ ಮೊರೆ ಇಡುವುದಕ್ಕೆ ಅಂತ ಹೇಳಿ ತನ್ನ ಮಾಮ ಸತ್ಯ ಅವರ ಫ್ರೆಂಡಿನ ಜೊತೆ ಚಂದು ಜೊತೆ ದೇವಸ್ಥಾನಕ್ಕೆ ಬಂದಿದ್ದಾಳೆ. ದೇವಸ್ಥಾನಕ್ಕೆ ಬಂದಿದ್ದೆ ಇಲ್ಲಿ ಎಲ್ಲರೂ ಕೂಡ ಉರುಳು ಸೇವೆಯನ್ನ ಮಾಡ್ತಿರ್ತಾರೆ. ಅದನ್ನ ನೋಡಿ ಮಾಮ ಏನಿದು ಅಂತ ಹೇಳಿ ಕೇಳಿದಾಗ ಅದನ್ನ ದೇವರಿಗೆ ಉರುಳು ಸೇವೆ ಮಾಡಿ ಹರಕೆಯನ್ನ ತೀರಿಸ್ತಾರೆ. ತಮ್ಮ ಬೇಡಿಕೆ ಈಡೇರಿದ್ರೆ, ಜೊತೆಗೆ ಬೇಡಿಕೆಯನ್ನ ಕಟ್ಕೊಂಡ್ರೆ, ನಮ್ಮ ಕೋರಿಕೆ ನೆರವೇರಿದ್ರೆ ಈ ರೀತಿ ಮಾಡ್ತೀವಿ ಅಂತ ಅದೇ ಕಾರಣಕ್ಕೆ ಎಲ್ಲರೂ ಕೂಡ ಮಾಡ್ತಿದ್ದಾರೆ ಅಂದಾಗ, ಹಾಗಿದ್ರೆ ನಾನು ಕೂಡ ನನ್ನಮ್ಮ ನಾವು ಹುಡ್ಕೊಡ್ಲಿ ದೇವ್ರು ಅಂತ ಹೇಳಿ ಈ ರೀತಿ ಹರಕೆಯನ್ನ ಮಾಡ್ತೀನಿ ಅಂತಾರೆ. ಅಯ್ಯೋ ಕಂದ, ನೀನು ಚಿಕ್ಕ ಮಗು, ನೀನೆಲ್ಲ ಇದನ್ನ ಮಾಡೋ ಅವಶ್ಯಕತೆ ಇಲ್ಲ ಮಗಳೇ ಅಂತ ಹೇಳ್ತಿದ್ರು. ಇಲ್ಲ ಮಾಮ, ನಾನು ಕೂಡ ಮಾಡ್ತೀನಿ, ನನ್ನಮ್ಮ ನನಗೆ ಬೇಗ ಆದಷ್ಟು ಬೇಗ ಸಿಗಬೇಕು ಅಂತ ಹೇಳಿದಾಗ ಈ ಕಡೆ ಪುರೋಹಿತರ ಮುಂದೆ ಹೋಗಿ ದೇವ್ರ ಹತ್ರ ಹೋಗಿ ಇಲ್ಲಿ ಮಗು ಕೇಳ್ಕೊಳ್ಳುತ್ತೆ, ದೇವ್ರೆ ನನ್ನ ಆದಷ್ಟು ಬೇಗ ನನ್ನ ಅಮ್ಮನ ನನ್ನ ಕಣ್ಮುಂದೆ ಬರೋ ಹಾಗೆ ಮಾಡು, ನನ್ನಮ್ಮ ಕಾಣಿ ಆಗಿದ್ದಾಳೆ, ನನ್ನಮ್ಮ ನನ್ನ ಕಣ್ಮುಂದೆ ಬರಬೇಕು, ದಯವಿಟ್ಟು ನನ್ನಮ್ಮನ ನನಗೆ ಹುಡುಕೊಡು ದೇವ್ರೆ, ಬೇಕಿದ್ರೆ ನನಗೇನಾದರೂ ಮಾಡು, ಆದರೆ ನನ್ನಮ್ಮನಿಗೆ ಮಾತ್ರ ಏನೂ ಮಾಡಬೇಡ ದೇವ್ರ, ನಮ್ಮ ಅಮ್ಮನ ಆದಷ್ಟು ಬೇಗ ಹುಡುಕೊಡು ಭಗವಂತ ಅಂತ ಹೇಳಿ ದೇವಿ ಹತ್ರ ಬೇಡ್ಕೋತಾರ. ನಂತರ ಇಲ್ಲಿ ತಣ್ಣೀರು ಸ್ನಾನ ಮಾಡಿ ಒಂದು ಪುಟ್ಟ ಮಗು ದೊಡ್ಡವ್ರ ಥರ ಒಂದು ಸಿವಿಯನ್ನು ಮಾಡ್ತದೆ ತನ್ನ ಅಮ್ಮನಿಗೋಸ್ಕರ. ಖಂಡಿತವಾಗ್ಲೂ ಒಂದು ಮಗುವಿನ ಆ ಒಂದು ಕೋರಿಕೆ, ಆ ಒಂದು ಬೇಡಿಕೆಗೆ ದೇವರು ಖಂಡಿತ ಮನ್ನಿಸ್ತಾನೆ ಅಂತ ಹೇಳ್ಬೋದು. ಆದರೆ ಇತ್ತ ಕಡೆ ಕಾವೇರಿಯನ್ನು ಕಾಪಾಡೋದಕ್ಕೆ ಮಣಿ ಅವರು ಡೋರನ್ನ ಕೊನೆಗೂ ಓಪನ್ ಮಾಡಿದ್ದೆ ಬರ್ತಾರೆ, ಎಲ್ಲ ಕಡೆ ಹುಡುಕ್ತಾರೆ. ನಂತರ ಕೊನೆಗೂ ಕೂಡ ಕಾವೇರಿ ಸಿಕ್ಬಿಡ್ತಾರೆ. ಕಾವೇರಿ ಅಂತದಾಗೆ ಕಾವೇರಿ ಗಾಬರಿ ಆಗ್ತಾರೆ. ಬಿಕಾಸ್ ಕಾವೇರಿ ಮಣಿಯನ್ನು ನೋಡೇ ಇರುವುದಿಲ್ಲ. ಹಾಗಾಗಿ ಕಾವೇರಿ ಗಾಬರಿ ಆಗ್ತಾರೆ. ನಾನು ನಿಜಕ್ಕೂ ಕೂಡ ವರದನ್ ಅಂತವನಲ್ಲ, ಯಾಕಂದರೆ ವರದನ ಹೆಂಡತಿ ಇದ್ದಾರಲ್ವ, ಅವರ ಅಣ್ಣ ನಾನು ಅಂತ ಹೇಳಿ ಹೇಳ್ತಿದ್ದಾರೆ. ಸುಲೋಚನನ ಅಣ್ಣ ಅಂತ ಹೇಳಿದಾಗ ಒಂದು ರೀತಿಯಲ್ಲಿ ಕಾವೇರಿಗೆ ಸಮಾಧಾನ ಆಗುತ್ತೆ. ಬಾಮ್ಮ, ಅವನು ನಿನ್ನೆ ಇಲ್ಲೇ ಇದ್ದರೆ ಖಂಡಿತ ನಿನ್ನನ್ನು ಉಳಿಸೋದಿಲ್ಲ ಅಂತ ಹೇಳಿದಾಗ, ಅಣ್ಣ ನೀವೇನಿಲ್ಲಿ ಅಂದಾಗ, ಅಯ್ಯೋ ನನ್ನನ್ನು ಕೂಡ ಹಾಕಿದಾನಮ್ಮ, ಈಗ ಮೊದಲು ನೀನು ಬಚಾವಾಗಬೇಕು, ನಡಿ ಹೋಗೋಣ, ಇಬ್ಬರು ಕೂಡ ಇವತ್ತು ಒಂದೇ ಪರಿಸ್ಥಿತಿಲಿ ಇರೋದು ಅಂತ ಹೇಳಿ ಕಾವೇರಿಯನ್ನು ಕರ್ಕೊಂಡು ಅಲ್ಲಿಂದ ಹೊರಡೋದಕ್ಕೆ ಸಿದ್ಧವಾಗ್ತಾರೆ. ಮಣಿ ಬಟ್ಟಷ್ಟರಲ್ಲಿ ವರದ ಅವರ ಕಣ್ಮುಂದೆ ಬರ್ತಾರೆ. ಎಲ್ಲಿ ಹೋಗ್ತಾ ಇದ್ರ, ನಿನ್ನನ್ನು ಅವತ್ತೇ ಕತೆ ಮುಗಿಸ್ಬಿಟ್ಟಿದ್ರೆ ಇವತ್ತೇನೂ ಕೂಡ ಇದು ನಡೀತಾನೆ ಇರಲಿಲ್ಲ, ಎಷ್ಟೆಲ್ಲ ಹಾರಾಡ್ತೀಯ ಮಣಿ, ನಿನ್ನಿಂದ ನನಗೆ ಒಂದು ಬೇಕಾಗಿದೆ, ಅದೇ ಕಾರಣಕ್ಕಲ್ವ ನಿನ್ನನ್ನು ಉಳಿಸಿರೋದು, ಆದರೆ ಇವತ್ತು ಈ ಕಾವೇರಿಯನ್ನು ಎಳ್ಕೊಂಡು ಹೋಗ್ತಾ ಇದೆಯಾ ಇಲ್ಲಿಂದ ತಪ್ಪಿಸ್ಕೊಂಡು, ಅದು ನಿನಗೆ ಸಾಧ್ಯ ಇಲ್ಲ ಅಂತ ಹೇಳಿದೆ. ಇಲ್ಲಿ ಮಣಿ ಮೇಲೇನೆ ವರದ ಎಗ್ರಿ ಬೀಳ್ತಿದ್ದಾರೆ. ಬಟ್ ಇಲ್ಲಿ ಮಣಿ ಮಾತ್ರ ವರದನ್ ಜೊತೆ ಫೈಟ್ ಮಾಡ್ತಾ, ಕಾವೇರಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗು, ಯಾವುದೇ ಕಾರಣಕ್ಕೂ ಇಲ್ಲಿ ಇರಬೇಡ, ಮೊದಲು ತಪ್ಪಿಸ್ಕೊಂಡು ಹೋಗು ಅಂತ ಹೇಳ್ತಿದ್ದಾರೆ. ಬಟ್ ಕಾವೇರಿ ಮಾತ್ರ ಇಲ್ಲ ಅಣ್ಣ, ನೀವು ನನ್ನ
ಜೊತೆ ಬರಲೇಬೇಕು, ನಿಮಗೂ ಕೂಡ ಅಪಾಯ ಇದೆ, ನಾನು ಮಾತ್ರ ಹೇಗೆ ತಪ್ಪಿಸ್ಕೊಂಡು ಹೋಗಲಿ ಅಂತ ಅಲ್ಲಿ ನಿಂತ್ಕೊಂಡಿದ್ದಾರೆ. ನಿಜ ಹೇಳಬೇಕು ಅಂದರೆ ಮಣಿ ಹೇಳಿದಾಗ ಕಾವೇರಿ ತಪ್ಪಿಸ್ಕೊಂಡೇ ಹೋಗ್ಬೋದಿತ್ತು. ಆದರೆ ಕಾವೇರಿ ನ್ಯಾಯ ನೀತಿ ಆ ಕ್ಷಣಕ್ಕೂ ಕೂಡ ಆಕೆ ನಡ್ಕೋತಿದ್ದಾಳೆ ನಿಯತ್ತಾಗಿ. ಯಾಕಂದರೆ ತನ್ನನ್ನು ಕಾಪಾಡಿದಂಥ ಮಣಿ ಅಣ್ಣನ ಬಿಟ್ಟು ಹೀಗೆ ಅಲ್ಲಿಂದ ಹೋಗೋದು, ಅವ್ರ ಜೊತೆಲೇ ಹೋದರೆ ಹೋಗಬೇಕು ಅಂತ ಹೇಳಿ ನಿಂತ್ಕೊಂಡು ಬಿಡ್ತಾರೆ. ಎತ್ತ ಕಡೆ ಇನ್ನೇನು ವರದನ್ ಕತೆನೇ ಮುಗಿಯುತ್ತೆ. ವರದನ್ನ ಲಾಕ್ ಮಾಡ್ತಾರೆ. ಮಣಿ ಅನ್ನೋಷ್ಟರಲ್ಲಿ ಹಿಂದೆಯಿಂದ ಬಂದಂಥ ರೌಡಿ ಮತ್ತೆ ಮಣಿಗೆ ಹೊಡಿತಾರೆ, ಮಣಿನ ಲಾಕ್ ಮಾಡ್ತಾರೆ. ತದನಂತರ ಇಲ್ಲಿ ಇವನನ್ನ ಎತ್ತಾಕೊಂಡು ಹೋಗಿ ಅಂತ ವರದ ಹೇಳಿದೆ. ಕಾವೇರಿ ಹತ್ರ ಬಂದಿದೆ, ಏನೇ ಅನ್ಕೊಂಡಿದ್ಯಾ, ನನ್ನಿಂದ ತಪ್ಪಿಸ್ಕೊಂಡು ಹೋಗ್ಬೋದು ಅನ್ಕೊಂಡಿದ್ಯಾ, ಯಾವುದೇ ಕಾರಣಕ್ಕೂ ನೀನು ನನ್ನಿಂದ ತಪ್ಪಿಸ್ಕೊಂಡು ಹೋಗೋದಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಇತ್ತ ಕಡೆ ಬಾಲ ಹೋಗಿದ್ದೆ ಸತ್ಯವ್ರ ಹತ್ರ. ನೋಡು ಸತ್ಯ, ನಾನು ಕೂಡ ಕಾವೇರಿಯನ್ನೇ ಹುಡುಕ್ತಿದ್ದೀನಿ ಅಂದಾಗ ನಿನ್ನ ನಾಟಕ ಎಲ್ಲ ಬೇಕಾಗಿಲ್ಲ, ಎಲ್ಲಿ ನನ್ನ ತಂಗಿ, ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿರೋದು ನಾನು, ನನ್ನ ತಂಗಿ ಸಿಗಲೇಬೇಕು ಅಂತ ಹೇಳಿ ಸತ್ಯವ್ರು ಹೇಳ್ತಾರೆ. ನೋಡು ನಿನ್ನ ತಂಗಿ ಅಪಾಯದಲ್ಲಿ ಸಿಕ್ಕಾಕೊಂಡಿದ್ದಾಳೆ ಅಂದಾಗ ಎಲ್ಲಿದ್ದಾಳೆ ಏನು ಅಂತ ಸತ್ಯವ್ರು ಕೇಳ್ತಾರೆ. ಬಟ್ ಬಾಲ ಏನೂ ಹೇಳೋಕೆ ಹೋಗೋದಿಲ್ಲ, ನನಗೇನು ಎಂತೂ ಅಂತ ಹೇಳೋ ಪರಿಸ್ಥಿತಿ ಇಲ್ಲ. ಆದರೆ ಕಾವೇರಿ ತುಂಬ ಅಪಾಯದಲ್ಲಿದ್ದಾಳೆ, ನಾನು ಅವಳನ್ನ ಕಾಪಾಡೋದಕ್ಕೆ ಅಂತಲೇ ಹೋಗ್ತಿರೋದು. ನೀನು ಈ ರೀತಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಖಂಡಿತ ಅವಳು ಜೈಲಿಂದ ಬಂದಿರೋದ್ರಿಂದ ಮತ್ತೆ ಜೈಲಿಗೆ ಎಳ್ಕೊಂಡು ಹೋಗ್ಬಿಡ್ತಾರೆ, ನೀನೇ ಅವಳನ್ನ ಪ್ರಾಬ್ಲಮ್ಗೆ ದಬ್ಬ ಬಿಡ್ತೀಯ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಅರ್ಥ ಮಾಡ್ಕೊ, ಸುಮ್ಮನೆ ವಿನಾಕಾರಣ ಇದನ್ನೆಲ್ಲ ಮಾಡಬೇಡ. ನಾನು ಕಾವೇರಿಯನ್ನು ಕರ್ಕೊಂಡು ಬರ್ತೀನಿ, ಮಾತು ಕೊಡ್ತಾ ಇದ್ದೀನಿ ಅಂದಾಗ ನನ್ನ ತಂಗಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಪೊಲೀಸ್ ಕಂಪ್ಲೇಂಟ್ ವಾಪಸ್ ತಗೋತಾ ಇದ್ದೀನಿ. ಆದರೆ ನೀನು ಏನಾದರೂ ನನ್ನ ತಂಗಿನ ಕರ್ಕೊಂಡು ಬರದೇ ಇದ್ದರೆ ನಿನ್ನ ಕತೆ ಏನು ಮಾಡ್ತೀನಿ ಅಂತ ನೋಡ್ತಾ ಇರು ಅಂತ ಹೇಳಿ ಸತ್ಯ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಬಾಲ ಕೂಡ ಅಲ್ಲಿಂದ ಹೊರಡ್ತಾರೆ. ಸತ್ಯವರು ಕಂಪ್ಲೇಂಟನ್ನು ವಾಪಸ್ ತಗೋತಾರೆ. ಎತ್ತ ಕಡೆ ವರದ ಕಾವೇರಿ ಹತ್ರ, ನೋಡು ಕಾವೇರಿ, ನೀನೇನಾದರೂ ಈ ರೀತಿ ತಪ್ಪಿಸ್ಕೊಂಡಿದ್ಯಾ ಅಂತ ಗೊತ್ತಾದರೆ ಏನಾಗುತ್ತೆ ಅಂತ ಗೊತ್ತಾ, ಮತ್ತೆ ಜೈಲಿಗೆ ಹೋಗಬೇಕಾಗತ್ತೆ, ಯಾವತ್ತೂ ಪರ್ಮನೆಂಟಾಗಿ ಆಚೆ ಬರದೇ ಇರೋ ರೀತಿ ಆಗಿಬಿಡುತ್ತೆ. ನೀನು ನನ್ನನ್ನೇ ಎಷ್ಟೆಲ್ಲ ಹಾರಾಡಿದೆ ನನ್ನ ಮುಂದೆ, ನಿಜಕ್ಕೂ ನನ್ನ ಮುಂದೆ ಹಾರಾಟ ಮಾಡಿದ್ಮೇಲೆ ನಿನ್ನ ಸುಮ್ಮನೆ ಬಿಡೋಕ್ಕಾಗತ್ತಾ, ಖಂಡಿತವಾಗ್ಲೂ ಇಲ್ಲ ಅಂತ ಹೇಳಿದೆ. ಇವತ್ತು ನಿನ್ನ ಕತೆ ಮುಗೀತು. ಮಣಿಯಿಂದ ಕಾಪಾಡೋದಕ್ಕೆ ಯಾರಿದ್ದಾರೆ ನಿನ್ನನ್ನು ನನ್ನಿಂದ ಕಾಪಾಡೋದಕ್ಕೆ, ಯಾರೂ ಕೂಡ ನಿನ್ನನ್ನು ನನ್ನಿಂದ ಕಾಪಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ವರದ ಹೇಳ್ತಾರೆ. ಇತ್ತ ಕಡೆ ಕಾವೇರಿ, ಬೇಡ ವರದ ಬೇಡ, ನನಗೇನೂ ಮಾಡಬೇಡ, ನಾನು ನಿನ್ನ ಬಗ್ಗೆ ಯಾರ ಹತ್ರ ಏನೂ ಹೇಳೋದಿಲ್ಲ ಅಂತ ಹೇಳ್ತಿದ್ದಾಳೆ. ಇತ್ತ ಕಡೆ ರಾಣಿ ತನ್ನ ಅಮ್ಮನಿಗೋಸ್ಕರ ಎಲ್ಲ ಒಂದು ವ್ರತವನ್ನು ಪೂರೈಸಿ ದೇವರ ಒಂದು ಮುರಿಯನ್ನು ಇಟ್ಟಾಗ ಪುರೋಹಿತರು ಬಂದು, ಖಂಡಿತ ನಿಮ್ಮ ಅಮ್ಮನಿಗೆ ಒಳ್ಳೇದಾಗತ್ತ ಮಗಳೇ, ಖಂಡಿತ ದೇವರು ನಿನಗೆ ನಿನ್ನಮ್ಮಂಗೆ ಒಳ್ಳೇದು ಮಾಡ್ತಾರೆ, ತಗೋ ಈ ದೇವಿ ಪ್ರಸಾದದ ಸೀರೆಯನ್ನು ನಿಮ್ಮಮ್ಮಂಗೆ ಕೊಡು, ಖಂಡಿತ ನಿಮ್ಮಮ್ಮ ಸಿಗ್ತಾರೆ ಅಂತ ಆಶೀರ್ವಾದ ಮಾಡಿ ಕಳುಹಿಸ್ಕೊಡ್ತಾರೆ. ಆತ ಕಡೆ ಕಾವೇರಿನ ಇನ್ನೇನು ವರದ ಕಾವೇರಿ ಮೇಲೆ ಅಬ್ಬರಿಸ್ಬಿಡಬೇಕು. ಬಟ್ ಅಷ್ಟರಲ್ಲಿ ಮುಖ ಮುಚ್ಕೊಂಡು ಬಾಲ ಬಂದದ್ದೆ, ಅವ್ರಿಗೂ ಬೆಡ್ಶೀಟ್ ಹಾಕಿದ್ದೆ, ಹೊಡೆಯೋಕ್ಕೆ ಶುರು ಮಾಡ್ತಾರೆ. ಆ ಒಂದು ರಭಸದಲ್ಲಿ ಇಲ್ಲಿ ಮುಖಕ್ಕೆ ಹಾಕಿದ್ದಂಥ ಆ ಒಂದು ಕ್ಯಾಪನ್ನು ತೆಗಿಲಿಕ್ಕೆ ವರದ ನೋಡ್ತಾರೆ. ಈ ಕಡೆ ಕಾವೇರಿಗೆ ಗೊತ್ತಾಗ್ತಿಲ್ಲ ಯಾರು ಅಂತ. ಒಂದು ಕ್ಷಣ ಮುಖ ಓಪನ್ ಆಗ್ತಿದ್ದಾಗೆ, ಕ್ಯಾಪ್ ಓಪನ್ ಆಗ್ತಿದ್ದಾಗೆ ಗೊತ್ತಾಗ್ಬಿಡುತ್ತೆ ಅದು ಬಾಲ ಅಂತ ಕಾವೇರಿಗೆ. ಕಾವೇರಿ ಶಾಕ್ ಆಗ್ತಾರೆ, ಬಟ್ ವರದ ಗೊತ್ತಾಗೋದಿಲ್ಲ. ಮುಖಕ್ಕೆ ಬಟ್ಟೆ ಹೊದಿಸುತ್ತಾರೆ ಇಲ್ಲಿ ಬಾಲ ಅಂತ ಹೇಳ್ಬೋದು. ನಂತರ ಮತ್ತೆ ಬಾಲ ಮುಖಕ್ಕೆ ಕ್ಯಾಪ್ ಹಾಕ್ಕೊಂಡಿದ್ದೆ ಸರಿ ಆಗ್ತದಕ್ಕೆ ಇಲ್ಲಿ ಕಾವೇರಿಯನ್ನು ಕಾಪಾಡ್ತಾರೆ. ಇಲ್ಲಿ ಕಾವೇರಿ ಬಾಲನನ್ನು ಕಾಪಾಡ್ದು ಅನ್ನೋ ಕಾರಣಕ್ಕೆ ಬಾಲನ ಮೇಲೆ ಒಂದು ಒಳ್ಳೆ ಒಪಿನಿಯನ್ ಫಾರ್ಮ್ ಆಗತ್ತಾ ಅಂದ್ಕೊಂಡ್ರೆ ಖಂಡಿತ ಅಲ್ಲ. ಇದನ್ನು ಮತ್ತೆ ಇವನು ಮತ್ತೆ ವರದ ಸೇರಿಕೊಂಡೆ ಪ್ಲ್ಯಾನ್ ಮಾಡಿರೋದು, ಇವನೇ ಅದನ್ನು ಅವರ ಜೊತೆ ಸೇರ್ಕೊಂಡು ಇದನ್ನೆಲ್ಲ ಮಾಡಿರೋದು. ಮೇಲ್ನೋಟಕ್ಕೆ ನನ್ನ ನಂಬಿಸು ನಾಟಕ ಮಾಡ್ತಿದ್ದಾನೆ ಅಂತ ಹೇಳಿ ಮಗದೊಮ್ಮೆ ಇಲ್ಲಿ ಬಾಲನ ನಂಬೋದಕ್ಕೆ ಕಾವೇರಿ ಮುಂದಾಗ್ತಾ ಇಲ್ಲ. ಹಾಗಿದ್ರೆ ಇಲ್ಲಿ ಕಾವೇರಿಯನ್ನು ಕಾಪಾಡೋಕೆ ಬಂದದ್ದು ಬಾಲ ಅನ್ನೋ ಸತ್ಯ ವರದ ಗೊತ್ತಾದರೆ ಏನಾಗುತ್ತೆ ಅಂತ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿ.